ಗುಡ್ ಈವ್ನಿಂಗ್ ಎಲ್ಲರಿಗೂ. ಓಕೆ, ಹಬ್ಬ ಎಲ್ಲ ಮುಗಿಯಿತು, ಎಲ್ಲನೂ ಆಯಿತು. ಎಷ್ಟು ಮೊನ್ನೆಯಿಂದ ನಾವು ಸ್ಟಾರ್ಟ್ ಮಾಡಿದ್ವಿ, ಎಷ್ಟು ಸ್ಟ್ರೆಸ್ ತಗೊಂಡ್ವಿ, ಎಷ್ಟು ಒಂದು ಎನರ್ಜಿ ಬಿತ್ತು ಅಂತ ಇಲ್ಲ. ಫುಲ್ ಕೆಲಸನೇ ಕೆಲಸ. ಡೈಲಿ ನನ್ನ ಮುಖ ನೋಡಿರ್ಬೋದು, ಫುಲ್ ಡಲ್ ಆಗಿ ಹೋಗಿತ್ತು. ಹಾಗೆ ಸ್ನ್ಯಾಕ್ಸ್ ಇರಲಿ ಅಥವಾ ಕ್ರಿಬ್ ಇರಲಿ, ಡೆಕೋರೇಷನ್ ಇರಲಿ, ಡ್ರೆಸ್ ಇರಲಿ, ಎಲ್ಲವನ್ನೂ ಚೂಸ್ ಮಾಡಿ ರೆಡಿ ಮಾಡಿ ಎಲ್ಲರಿಗೂ ಒಂದೇ ರೀತಿ ಆಗುವ ಹಾಗೆ ಮಾಡಬೇಕಾದ್ರೆ ಸಾಕಾಗಿ ಹೋಗುತ್ತೆ. ಅದೆಲ್ಲ ಕೆಲಸ ನನ್ನ ತಲೆಯಲ್ಲಿರುತ್ತೆ. ಹಾಗೆ ನನಗೆ ಡ್ರೆಸ್ ಬಿಡಿ, ಎಲ್ಲರಿಗೂ ಮನೆಯಲ್ಲಿದ್ದವ್ರು ಎಲ್ರಿಗೂ ಡ್ರೆಸ್ ಸೆಲೆಕ್ಟ್ ಮಾಡಿ ಅದೆಲ್ಲ ರೆಡಿ ಮಾಡೋಕೆ ಗೊತ್ತಾಗುತ್ತೆ ನಿಮಗೆ ಎಷ್ಟೊಂದು ಕಿರಿಕಿರಿ ಆಗುತ್ತೆ. ಅವ್ರಿಗೆ ಅದಾಗಲ್ಲ, ಇವ್ರಿಗೆ ಇದಾಗಲ್ಲ, ಅದು ಮಾಡಬೇಕು, ಇದು ಮಾಡಬೇಕು, ಎಲ್ಲನೂ ಬರಬೇಕು, ಅದು ಇದು ಅಂತ ಹೇಳಿ ಟೈಮ್ ಟು ಟೈಮ್ ಮಾಡಬೇಕಾದ್ರೆ ಸಾಕಾಗಿ ಹೋಗುತ್ತೆ. ಹಾಗೆ ಮೊನ್ನೆಯಿಂದ ಫುಲ್ ನನ್ನ ಎನರ್ಜಿ ಉಂಟಲ್ಲ ಲೋ ಆಗಿ ಹೋಗಿದೆ. ನಿನ್ನೆ ಮಾತ್ರ ಕಂಪ್ಲೀಟ್ ಆಗಿ ಸ್ವಲ್ಪ ರೆಸ್ಟ್ ಎಲ್ಲ ತಗೊಂಡ್ವಿ. ಹಾಗೂ ವೆಂಕಿ ಅರ್ಜುನ್ ಎಲ್ಲ ಹೋದ್ರು. ಹಾಗೆ ಇವತ್ತು ಸ್ವಲ್ಪ ಫ್ರೀ ಆಗಿ ರೆಸ್ಟ್ ತಗೊಂಡು ಇವಾಗ ಸ್ವಲ್ಪ ಫ್ರೆಶ್ ಆಗಿ ಕಾಣ್ತಾ ಇದ್ದೀನಿ ಅಲ್ವಾ. ಆದರೂ ಮುಖದಲ್ಲಿ ಎಷ್ಟು ಫ್ರೆಶ್ ಆಗಿ ಕಂಡ್ರು ಬಾಡಿಯಲ್ಲಿ ನಮಗೆ ವೀಕ್ನೆಸ್ ಇರುತ್ತೆ. ಹಾಗೆ ನೀವು ಎನಿಸ್ಬೋದು, ಅಂದರೆ ಯಾವಾಗಲೂ ನಾನು ಆಕ್ಟಿವ್ ಆಗಿ ಇರ್ತೀನಿ, ಎಷ್ಟೇ ಕೆಲಸ ಏನಿದ್ರು ಮುಖದಲ್ಲಿ ಕಾಣಲ್ಲ ಹಾಗೆ ಅಂತ ತುಂಬ ಜನ ನೀವು ಹೇಳ್ತಾ ಇರ್ತೀರಾ. ನಂದದೊಂದು ಅಭ್ಯಾಸ, ಎಷ್ಟೇ ನೋವಿರ್ಲಿ ಏನಿರ್ಲಿ ಅದು ಮುಖದಲ್ಲಿ ಕಾಣಬಾರ್ದು ಅಂತ ಹೇಳಿ. ಆದ್ರೆ ಕೆಲವೊಮ್ಮೆ ಏನ್ ಮಾಡ್ಲಿಕ್ಕೆ ಆಗಲ್ಲ, ಕಣ್ಣೆಲ್ಲ ಊದಿದ್ದು ನಾವು ಅದನ್ನೆಲ್ಲ ಕರೆಕ್ಟ್ ಮಾಡ್ಲಿಕ್ಕೆ ಆಗಲ್ಲ ಅಲ್ವಾ. ಹಾಗೆ ಓಕೆ, ಇನ್ನು ನಾನಿವತ್ತು ಮನೆ ನೋಡ್ಲಿಕ್ಕೆ ಹೋಗೋಣ ಅಂತ ಹೇಳಿ ಇದ್ದೀನಿ. ಎಷ್ಟು ಟೈಮ್ ಆಯ್ತಂತಾದ್ರೆ ಅವತ್ತು ಸ್ಲ್ಯಾಬ್ ಹಾಕಿದ್ರಲ್ಲ, ನೀವು ನಂಬ್ತೀರಾ ಇಲ್ವಾ, ಆ ನಂತರ ನಾವು ನೋಡ್ಲಿಕ್ಕೆ ಹೋಗ್ಲಿಲ್ಲ. ಹಾಗೆ ಇವತ್ತು ಹೋಗೋಣ, ಸ್ವಲ್ಪ ಫ್ರೀ ಎಲ್ಲ ಇದ್ದಾರೆ, ಮಕ್ಕಳು ಕೂಡ ಇದ್ದಾರೆ ಮನೆಯಲ್ಲಿ, ಹೋಗಿ ಬರೋಣ ಅಂತ ಹೇಳಿ ನಿಮ್ ಜೊತೆ ಕೂಡ ಶೇರ್ ಮಾಡೋಣ. ಸುಮಾರು ಜನ ನೀವು ಕೇಳ್ತಾ ಇದ್ರಿ ಅಪ್ಡೇಟ್ ಮಾಡಿ, ಏನಾಯ್ತು, ಎಷ್ಟಕ್ಕೆ ನಿಂತಿದೆ, ಏನು ನನಗೆ ಕೂಡ ನೋಡ್ಬೇಕು ಹೋಗಿ. ಹಾಗೆ ಹೊರಡೋಣ ಅಂತೇಳಿ, ಹಾಗೂ ಮನೆ ಯಾವ ರೀತಿ ಬರುತ್ತೆ ಎಲ್ಲ ವಿಡಿಯೋ ಎಲ್ಲನೂ ರೆಡಿ ಆಗಿದೆ. ಅದನ್ನು ನೆಕ್ಸ್ಟ್ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ. ಹಾಗೂ ಅವಾಗಿಂದ ಹೇಳ್ತಾ ಇದ್ದೀನಿ ಮಾಡ್ತೀನಿ ಅಂತ ಹೇಳಿ, ಆದ್ರೆ ಕೆಲವು ಕೆಲಸ ಹಾಗೇನೆ ಬಾಕಿ ಉಳಿದಿದೆ. ಹಾಗಾಗಿ ಅದೆಲ್ಲ ಒಟ್ಟಿಗೆ ಹಾಗೆ ನಿಮ್ ಜೊತೆ ಎಲ್ಲವನ್ನು ಶೇರ್ ಮಾಡೋಣ ಅಂತ ಹೇಳಿ ನಾನು ಸುಮ್ಮನಿದ್ದೀನಿ ಅಷ್ಟೇ. ಓಕೆ, ಹಾಗಾಗಿ ನಾನು ಇವಾಗ ಊಟ ಎಲ್ಲ ಆಯ್ತು, ಸಂಜೆ ಹೋಗುದಂತ ಹೇಳಿ ಎನಿಸಿದ್ದೀವಿ. ಸಂಜೆ ಹೋಗುವ ಮೊದಲು ಸ್ವಲ್ಪ ಆದ್ರೂ ಎನರ್ಜಿ ಸಿಗ್ಬೇಕಲ್ವಾ, ಮಧ್ಯಾಹ್ನ ಹೊತ್ತಿಗೆ ಹೋಗುದು. ಹಾಗೂ ಮೊನ್ನೆಯಿಂದ ಫುಲ್ಲು ವೀಕ್ನೆಸ್ ಫೀಲ್ ಆಗ್ತಾ ಉಂಟು ನನಗೆ ನಿಜವಾಗ್ಲೂ ಹೇಳ್ಬೇಕಾದ್ರೆ. ಓಕೆ, ಹಾಗೆ ಮನೆ ನೋಡ್ಲಿಕ್ಕೆ ಹೋಗೋಣ, ಹಾಗೆ ನಿಮ್ ಜೊತೆ ಕೂಡ ಶೇರ್ ಮಾಡೋಣ ಅಂತ ಹೇಳಿ ಎನಿಸಿದ್ದೀನಿ ನಾನು. ನೀವು ಕೂಡ ನೋಡದೆ ತುಂಬಾ ದಿನ ಆಯ್ತಲ್ವಾ. ನೋಡೋಣ ಎಷ್ಟಾಗಿದೆ, ಒಂಥರ ಯಾವಾಗ ಆಗುತ್ತೆ ಮನೆ ಅಂತ ಹೇಳಿ ಆಸೆ ನನಗೆ. ಹಾಗೆ ನಿಮ್ಗೆ ಗೊತ್ತಿರುವ ಹಾಗೆ ಮೊನ್ನೆಯಿಂದ ಕೆಲಸ ಮಾಡಿ ಮಾಡಿ ತುಂಬಾ ವೀಕ್ನೆಸ್ ಫೀಲ್ ಆಗ್ತಾ ಉಂಟು. ಹಾಗಾಗಿ ನಾನು ಯಾವಾಗ್ಲೂ ನನಗೆ ವೀಕ್ನೆಸ್ ಫೀಲ್ ಆದ್ರೆ ಅಥವಾ ಜಾಸ್ತಿ ಕೆಲಸ ಅಥವಾ ಯಾವ್ದಕ್ಕಾದ್ರೂ ಜಾಸ್ತಿ ನನ್ನ ಎನರ್ಜಿ ಬೇಕಂತ ಎನಿಸಿದ್ರೆ ಅದಕ್ಕೆ ನಾನೇನ್ ಮಾಡ್ತೀನಿ, ಸುನು ಅವರದು ಈಸಿ ಲೈಫ್ ಟ್ಯಾಬ್ಲೆಟ್ಸ್ ಉಂಟು ನೋಡಿ, ಅದನ್ನ ನಾನು ಯೂಸ್ ಮಾಡ್ತೀನಿ. ಇದು ನನ್ನ ಎನರ್ಜಿ ಬೂಸ್ಟರ್. ಹಾಗೂ ಇದು 100% ನ್ಯಾಚುರಲ್ ಆಯುರ್ವೇದಿಕ್ ಇಂಗ್ರೀಡಿಯೆಂಟ್ಸ್ ಇಂದ ಮಾಡಿದ್ದಾರೆ. ಯಾವುದಂದ್ರೆ ಅಶ್ವಗಂಧ, ಸ್ಪಿರುಲಿನಾ, ಗ್ರೇಪ್ ಸೀಡ್ಸ್, ಇಂಥದ್ದು ಹಲವಾರು. ಇದು ದಿನಕ್ಕೆ 2 ತಗೊಳ್ಳಿಕ್ಕೆ, ನಿಮ್ಮ ಬ್ರೇಕ್ಫಾಸ್ಟ್ ಆದ್ಮೇಲೆ ನೀವು ತಗೊಂಡ್ರೆ ಆಯ್ತು, ಒಂದು ಬೆಳಿಗ್ಗೆ ಒಂದು ಸಂಜೆ. ಇದು ನಿಮ್ಮ ಎನರ್ಜಿ ಬೂಸ್ಟ್ ಕೂಡ ಮಾಡುತ್ತೆ ಹಾಗೂ ಎನರ್ಜಿ ರಿಸ್ಟೋರ್ ಕೂಡ ಮಾಡುತ್ತೆ. ಇದು ನಿಮ್ಮ ಮೈಂಡ್ ಅಲರ್ಟ್ನೆಸ್ ಹಾಗೂ ಕಾನ್ಸಂಟ್ರೇಷನ್ ಅನ್ನು ಕೂಡ ಹೆಚ್ಚಿಸುತ್ತೆ. ಇದು ನಿಮ್ಮ ಓವರ್ ಆಲ್ ಹೆಲ್ತ್ ಉಂಟು ನೋಡಿ, ಅದನ್ನು ಪ್ರಮೋಟ್ ಮಾಡುತ್ತೆ ಹಾಗೂ ಇಮ್ಯುನಿಟಿ ಸಿಸ್ಟಮ್ ಅನ್ನು ಕೂಡ ಹೆಚ್ಚಿಸುತ್ತೆ. ಕೇವಲ ಈ ಕ್ಯಾಪ್ಸೂಲ್ ತಗೊಂಡು ನಿಮ್ಗೆ ಎನರ್ಜಿ ಬರುತ್ತೆ ಅಂತ ನಾನು ಹೇಳಲ್ಲ. ಇದರೊಂದಿಗೆ ನೀವು ಒಳ್ಳೆ ಡಯಟ್ ಅಥವಾ ಎಕ್ಸರ್ಸೈಸ್ ಇಂಥದ್ದೆಲ್ಲ ಮಾಡಿದ್ರೆ, ಒಳ್ಳೆ ಫುಡ್ ಎಲ್ಲ ತಿಂದ್ರೆ ಇನ್ನೂ ಕೂಡ ಬೆಸ್ಟ್. ಅದರೊಂದಿಗೆ ಸ್ವಲ್ಪ ಸ್ಟ್ರೆಸ್ ಎಲ್ಲ ಬಿಟ್ಟು ಒಳ್ಳೆ ನಿದ್ದೆ ಎಲ್ಲ ಮಾಡಿದ್ರೆ ಇನ್ನು ಕೂಡ ನೀವು ಯಾವಾಗ್ಲೂ ಎನರ್ಜಿಯಿಂದಾನೇ ಇರ್ತೀರಾ. ಓಕೆ, ಇವಾಗ ಮನೆ ನೋಡ್ಲಿಕ್ಕೆ ಹೋಗೋಣ. ಆದ್ರೆ ಹೋಗೋದಕ್ಕಿಂತ ಮುಂಚೆ ಓಕೆ, ಇದರ ಎಲ್ಲ ಲಿಂಕ್ ಏನಾದ್ರೂ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೂ ಕಮೆಂಟ್ ಅಲ್ಲಿ ಹಾಕಿರ್ತೀನಿ, ಅಲ್ಲಿಂದ ನೀವು ಈಸಿಯಾಗಿ ತರಿಸಬಹುದು. ಓಕೆ, ಇವಾಗ ನಾವು ಹೊರಗಡೆ ಹೋಗೋದು. ಅದಕ್ಕಿಂತ ಮೊದಲು ಇಲ್ಲಿ ನಮಗೆ ತುಂಬಾ ಗಿಫ್ಟ್ ಬಂದಿದೆ, ಅದು ಕೂಡ ತಿಂಡಿ. ಒಬ್ಬೊಬ್ಬರಿಂದ ಒಂದೊಂದು, ಕೆಲವು ದೀಪ್ತಿಯವರು ತಗೊಂಡು ಬಂದಿದ್ದು, ಆಮೇಲೆ ಇದು ನಮ್ಮ ಅನೂಪ ಹಾಗೂ ಗುರು ಅವರು ಮೊನ್ನೆ ಬಂದಿದ್ದು ನೋಡಿ, ಅವ್ರು ತಗೊಂಡು ಬಂದಿದ್ದು. ಈ ಕೇಕ್ ಯಾರ್ದು ನೋಡಿ, ಎಷ್ಟು ಗಿಫ್ಟ್ ಎಲ್ಲ ಬಂದಿದೆ. ಈಗ ಒಂದೊಂದೇ ತಿನ್ನುದು. ಇನ್ನೊಂದು ದೊಡ್ಡ ಕೇಕ್ ಇತ್ತಲ್ಲ, ಅದೇ ಇವಾಗ ಟೀ ಕುಡಿದು ಆಮೇಲೆ ಮುಂದಿನ ಕಾರ್ಯಕ್ರಮ ಶುರು ಆಗುತ್ತೆ. ಸನ್ನೆಗಳಿಗೆ ಸೋತ ಕಣ್ಣುಗಳಿವೆ, ಕದ್ದು ಕೊಡುವುದಕ್ಕೆ ಕಾದ ಮುತ್ತುಗಳಿವೆ.
ಏನೇನೋ ಮಾತಾಡಿವೆ ಯಾತಕ್ಕೆ ಹೀಗಾಗಿವೆ ಒಂದು ಮುಂಜಾನೆ ಹಂಗೆ ಸುಮ್ಮನೆ ನಾವು ಹೋಗುವ ಬಾರಿ ದಾರಿ ಎದ್ದಷ್ಟು ಓಕೆ, ಇವಾಗ ಮನೆ ಹತ್ರ ಬಂದಿದ್ದೀವಿ ನಾವು. ಸ್ಲ್ಯಾಬ್ ಆಗಿ ಅದರ ಮೇಲೆ ಇನ್ನೊಂದು ಕಟ್ತಾ ಇದ್ದಾರೆ ನೋಡಿ. ತುಂಬ ದೊಡ್ಡದು ಕಾಣ್ತಾ ಉಂಟು, ಇಲ್ಲಿಂದ ಹಿಡಿದು ಅಲ್ಲಿ ತನಕ ಉಂಟು. ಅದು ಸರಿ ಎಲ್ಲ ಆಗದೆ ನಮಗೆ ಎಂತ ಕೂಡ ಸರಿ ಗೊತ್ತಾಗೋದಿಲ್ಲ ಅಷ್ಟು. ಅಂದರೆ ಗೊತ್ತಾಗುತ್ತೆ, ಆದರೂ ಎಷ್ಟು ಸ್ಪೇಸ್ ಬರುತ್ತೆ, ಹೇಗೆ ಬರುತ್ತೆ ಎಂತ ಸಹ ಅರ್ಥ ಆಗೋದಿಲ್ಲ. ನೋಡೋಣ ಯಾವಾಗ ಆಗುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ಇವಾಗ ಇದು 6 months ಆಗ್ಬೋದು ಕನ್ಸ್ಟ್ರಕ್ಷನ್ ಎಲ್ಲ, ಆದರೆ ಇಂಟೀರಿಯರ್ ಆಗಲಿಕ್ಕೆ ಆಲ್ಮೋಸ್ಟ್ 1 ವರ್ಷ ಹಿಡಿಯುತ್ತೆ. ಯಾಕೆಂದರೆ ಫುಲ್ಲು ಇಂಟೀರಿಯರ್ ಬೇರೆಯೇ ಟೈಪ್ ನಾವು ಮಾಡ್ತಾ ಇದ್ದೀವಿ. ನಮ್ಮ ಡ್ರೀಮ್ ಹೌಸ್ ಅಲ್ವಾ, ಹಾಗಾಗಿ. ಅಲ್ಲ ಫ್ಲವಿಟಾ, ಎಂತ ಮಾಡ್ತಾ ಇದೆಯಾ? ಸ್ಪೇಸ್ ಸಿಗುತ್ತೆ, ಸ್ಪೇಸ್ ಉಂಟಾ ಸ್ಪೇಸ್? ಓಕೆ, ಇದು ಹಾಲ್ ಅಲ್ಲಿಂದ ಹಿಡಿದು ಅಲ್ಲಿ ತನಕ ಉಂಟು ಹಾಲ್. ದೊಡ್ಡದು ಮಾಡಿದ್ದೀವಿ ಹಾಲ್. ಯಾರಿಗೂ ಎಷ್ಟು ಜನ ತುಂಬಿದ್ರೂ ತುಂಬಲಿ ಅಂತ ಹೇಳಿ ಮನೆಯಲ್ಲಿ. ಮತ್ತು ಇದು ನಮ್ಮದು ಟಿ ವಿ ರೂಮ್ ಬರುತ್ತೆ ಸಪ್ರೇಟಾಗಿ. ಅಲ್ಲಿ ಟಿ ವಿ ರೂಮು ಹಾಗೂ ಡಬಲ್ ಲೈಟ್ ಬರುತ್ತೆ. ಅದು ಓಪನ್ ಇಟ್ಟಿದ್ದಾರಲ್ಲ, ಅದು ಎರಡು ಕೂಡ ಗ್ಲಾಸ್ ಬರುತ್ತೆ. ಫುಲ್ ಕುಲ್ಲಂ ಕುಲ್ಲ ಪ್ಯಾರ್ ಕರೆಂಗೆ ಹಮ್ ದೋನೋ. ಹೊರಗಿದ್ದು ಇದು ಹೊರಗೆ ಬರಲಿಕ್ಕೆ, ಇಲ್ಲಿ ಮೇಲೆ ಹೋಗ್ಲಿಕ್ಕೆ ಸ್ಟೆಪ್ಸ್ ಎಲ್ಲ ಬರುತ್ತೆ. ಫುಲ್ ಹಾಲ್ ಇಲ್ಲಿ. ಇದು ಪ್ರೇಯರ್ ರೂಮ್ ಬರುತ್ತೆ. ಇದು ಮಕ್ಕಳ ರೂಮ್ ಮೇಲೆ ಫುಲ್ ದೊಡ್ಡದು. ಈ ಮನೆಯಲ್ಲಿ ಎಲ್ಲರಿಗಿಂತ ದೊಡ್ಡದು ಮಕ್ಕಳ ರೂಮ್ ಇರಬೇಕು. ಯಾಕಂದ್ರೆ ಅವರದ್ದು ತುಂಬ ಜನ ಬಾಯ್ಸ್ ಇದ್ದಾರೆ, ಎಲ್ಲರೂ ಬಂದು ಒಂದೇ ರೂಮಲ್ಲಿ ಮಲಗಲಿ ಅಂತೇಳಿ. ಬಾಯ್ಸದ್ದು ಪಾಪ್ಯುಲೇಷನ್ ತುಂಬ ಜಾಸ್ತಿ ಉಂಟು. ಅದಕ್ಕೆ ಅವರ ಫ್ರೆಂಡ್ಸ್ ಬಂದರು, ವೆಂಕಿ ಅರ್ಜುನ್ ಬಂದರು, ಅಥವಾ ಇವರೇ ಇದ್ದಾರಲ್ಲ, ಎಲ್ಲರೂ ಸೇರಿದ್ರು ಒಂದೇ ರೂಮಲ್ಲಿ ಮಲಗಲಿ ಅಂತ ಹೇಳಿ. ಇದು ನಮ್ಮದು ಕಿಚನ್ ದೊಡ್ಡದು ಫುಲ್. ಓಕೆ, ನನ್ನ ಕನಸಿನ ಮನೆ ಆಗ್ತಾ ಉಂಟು. ಎಲ್ಲರಿಗೂ ಕೂಡ ಆಸೆ ಇರುತ್ತೆ ತಮ್ಮದೇ ಆದ ಒಂದು ಮನೆ ಬೇಕಂತ ಹೇಳಿ. ನಾನು ನಿಮಗೋಸ್ಕರ ಎಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ, ದೇವರ ಹತ್ರ ಪ್ರೇ ಮಾಡ್ತೀನಿ. ನನಗೋಸ್ಕರ ಕೂಡ ನೀವು ಪ್ರೇ ಮಾಡಿ. ಆದಷ್ಟು ಬೇಗ ಯಾವುದೇ ಕಷ್ಟ ಆಗದೆ ನನ್ನ ಮನೆ ಅಲ್ಲ, ಇದು ನಮ್ಮ ಮನೆ ಆಗಲಿ ಅಂತ ಹೇಳಿ. ನಾನು ಎಕ್ಸ್ಪ್ರೆಸ್ ಮಾಡಲಿಕ್ಕಾಗಲ್ಲ ಎಷ್ಟೊಂದು ಖುಷಿ ಆಗ್ತಾ ಉಂಟು ಆ ಜಾಗಕ್ಕೆ ಹೋಗುವಾಗ ಅಂತ ಹೇಳಿ. ಎಲ್ಲರಿಗೂ ಗೊತ್ತಿರ್ಬೋದು, ಕೆಲವರು ಎಕ್ಸ್ಪೀರಿಯನ್ಸ್ ಇರ್ಬೋದು ಈ ಖುಷಿ. ಯಾಕೆ ಸುಮಾರು ಜನರದ್ದು ಇವಾಗ ಮನೆ ಆಗ್ತಾ ಇರ್ಬೋದು. ಓಕೆ ನೋಡಿ, ಈ ರೀತಿ ಇದೆ. ನನ್ನ ಎಲ್ಲ ಖುಷಿಯನ್ನು ನಾನು ಹೆಚ್ಚಾಗಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗಾಗಿ ಇದನ್ನು ಕೂಡ ಶೇರ್ ಮಾಡ್ತಾ ಇದ್ದೀನಿ. ನಂಗೆ ಗೊತ್ತು ನನ್ನ ಖುಷಿಯಲ್ಲಿ ನೀವು ಕೂಡ ತುಂಬ ಖುಷಿ ಪಡ್ತೀರಾ ಅಂತ ಹೇಳಿ, ಯಾರು ಕೂಡ ಹೊಟ್ಟೆ ಕುಚ್ಚು ಪಡಲ್ಲ ಅಂತ ಹೇಳಿ. ಓಕೆ, ಇವಾಗ ಲಾಸ್ಟ್ ತೋರಿಸಿದ್ದು ನಮ್ಮ ಮನೆ. ಕತ್ಲೆ ಆಯ್ತು, ಇನ್ನು ಹೋಗೋದು ಮನೆಗೆ ವಾಪಸ್. ಯಾವಾಗ ಮನೆ ಆಗುತ್ತೆ, ಯಾವಾಗ ಇಲ್ಲಿ ಬಂದು ಸೇರ್ತೀವಿ ಅಂತ ಹೇಳಿ ಆಗಿದೆ ನಮಗೆ.
ಓಕೆ ಹೋಗಿ ಬಂದಾಯಿತು. ತುಂಬ ಟಯರ್ಡ್ ಆಯಿತು, ಲೇಟ್ ಆಯಿತು. 9 ಆಗ್ತಾ ಬಂತು. ಆಚೀಚೆ ಹೋಗಿ ಬರುವಾಗ ಇಷ್ಟೊಂದು ಲೇಟ್ ಆಯಿತು. ಹಾಗಾಗಿ ಇನ್ನು ಏನು ಮಾಡಲಿಕ್ಕಾಗಲ್ಲ. ಈ ವಿಡಿಯೋ ನಾನು ಇಲ್ಲಿಗೆ ಸಣ್ಣದಾಗಿ ಮಾಡ್ತಾ ಇದ್ದೀನಿ. ನಿಮ್ಮ ಜೊತೆ ಕೇವಲ ನನ್ನ ಮನೆ ಅಪ್ಡೇಟ್ ಮಾತ್ರ ನಾನು ಮಾಡಿದ್ದೀನಿ, ಯಾವ ರೀತಿ ಅಂತ ಹೇಳಿ. ನೆಕ್ಸ್ಟ್ ನಿಮಗೆ ಗೊತ್ತಾಗುತ್ತೆ, ಫುಲ್ಲು ಕೊಡ್ತೀನಿ ನಾನು ಡೀಟೇಲ್. ವೆಯ್ಟ್ ಮಾಡ್ತಿದ್ದೀರ ಅಂತ ನಂಗೆ ಗೊತ್ತು. ಇನ್ನು ಸ್ವಲ್ಪ ದಿನ ವೆಯ್ಟ್ ಮಾಡಿ, ಖಂಡಿತವಾಗ್ಲೂ ಬರುತ್ತೆ. ಓಕೆ, ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ. ಹಾಗೂ ನನ್ನ ಮನೆ ಬೇಗನೆ ಆಗಲಿಕ್ಕೆ ನೀವು ಪ್ರೇಯರ್ ಮಾಡಿ. ನಿಮ್ಮ ಪ್ರೇಯರ್ ನನಗೆ ತುಂಬ ಮುಖ್ಯ. ಓಕೆ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.